ಬಂಧುಗಳೇ, ಇವತ್ತು ದೇಶದಲ್ಲಿ ಕಂಡಂಥ ಶ್ರೇಷ್ಠ ವ್ಯಕ್ತಿಯ ಜನ್ಮದಿನದ ಕಾರ್ಯಕ್ರಮವನ್ನು, ವೀರ ಸಾವರ್ಕರ್ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಶ್ರೀರಾಮ ಸೇನಾ ರಾಜ್ಯ ಪ್ರಮುಖ ಘಟಕದ ಆಫೀಸ್ನಲ್ಲಿ ಇವತ್ತು ಮಾಡಲಾಗಿದೆ, ದಕ್ಷಿಣ ಪ್ರಾಂತದಲ್ಲಿ. ಬಂಧುಗಳೇ, ವೀರ ಸಾವರ್ಕರ್ ಅವರ ಬಗ್ಗೆ ನಾವು ಹೇಳುವಂಥದ್ದು ಇಲ್ಲ. ಯಾಕಂದರೆ ನಮಗೂ ಅವರ ಇತಿಹಾಸಕ್ಕೂ ಸುಮಾರು 100 ವರ್ಷಗಳ ಅಜಗಜಾಂತರ ಇದೆ. ಈ ದೇಶದಲ್ಲಿ ಅತ್ಯಂತ ಈ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಕ್ರೂರವಾಗಿ ಅವರನ್ನು ಬ್ರಿಟಿಷರು ನಡೆಸ್ಕೊಂಡಿರುವಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವರು ಕೇವಲ ನಮ್ಮ ನೆನಪು ಮಾತ್ರ ಅಲ್ಲ, ಇವತ್ತು ಕೂಡ ಸಾವರ್ಕರ್ ಅವರನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಬದುಕಬೇಕಾಗಿದೆ. ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಇದ್ದೀವಿ. ನಮ್ಮೆಲ್ಲರೂ ಕೂಡ ಇವತ್ತು ಸಾವರ್ಕರ್ ಅವರ ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಅಂದರೆ ಅವರು ಕೊಟ್ಟಂಥ ಕೊಡುಗೆಯಿಂದಲೇ ನಾವು ಇವತ್ತು ಆಚರಿಸ್ತಿರೋದು ಬಿಟ್ಟರೆ, ಇಲ್ಲಾಂದರೆ ನಾವ್ಯಾರು ಇವತ್ತು ಉಳಿಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಇಲ್ಲಾಂದರೆ ನಮ್ಮ ದೇಶಕ್ಕೂ ಕೂಡ ಸ್ವಾತಂತ್ರ್ಯ ಕೂಡ ಬರ್ತಿರಲಿಲ್ಲ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಸಾವರ್ಕರ್ ಅವರ ಜನ್ಮದಿನವನ್ನು ಆಚರಿಸಬೇಕಂತ ಹೇಳಿ ಶ್ರೀರಾಮ ಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ಬೆಂಗಳೂರು ನಗರದಲ್ಲೂ ಕೂಡ ನಾವು ಇವತ್ತು ಅದನ್ನು ಆಚರಿಸ್ತಾ ಇದ್ದೀವಿ. ಸಾವರ್ಕರ್ ಬಗ್ಗೆ ನಾವು ಹೇಳಬೇಕಂದ್ರೆ ಅವರ ಇತಿಹಾಸವನ್ನು ನಾವೆಲ್ಲರೂ ಕೂಡ ಮರುಗಣಿಸಬೇಕು. ಎಲ್ಲರೂ ಕೂಡ ಸಾವರ್ಕರ್ ಅವರ ಬುಕ್ಕನ್ನು ಓದಬೇಕು, ಸಾವರ್ಕರ್ ಅವರ ಇತಿಹಾಸವನ್ನು ತಿಳ್ಕೊಳ್ಬೇಕು. ಪ್ರತಿ ಮನೆಯಲ್ಲಿ ಒಬ್ಬರು ಕೂಡ ಸಾವರ್ಕರ್ ಆಗಬೇಕಂತಕ್ಕಂಥದ್ದೇ ಶ್ರೀರಾಮ ಸೇನೆ ಸಂಘಟನೆಯ ಉದ್ದೇಶ ಆಗಿರ್ತದೆ. ಕೇವಲ ಎಲ್ಲೋ ಒಂದು ಅವರ ಜನ್ಮದಿನ, ಅವರು ಹೋರಾಟವನ್ನು ಮಾಡಿದ್ರು, ಆ ನಿಮಿತ್ತವಾಗಿ ನಾವು ಅದೊಂದು ಕಾರ್ಯಕ್ರಮಕ್ಕೆ ನಾವು ಸೀಮಿತ ಆಗಬಾರ್ದು. ಪ್ರತಿ ಮನೆಯಲ್ಲೂ ಕೂಡ ಸಾವರ್ಕರ್ ಅವರ ಕಾರ್ಯಕ್ರಮಗಳು ನಡಿಬೇಕು, ಸಾವರ್ಕರ್ ಅವರ ಸಿದ್ಧಾಂತವೂ ಕೂಡ ನಡಿಬೇಕು. ಮುಂದಿನ ದಿನದಲ್ಲಿ ಸಾವರ್ಕರ್ ಜಯಂತಿಯನ್ನು ಬೆಂಗಳೂರು ನಗರದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕಂತೇಳಿ ನಾವು ಈ ಘಟಕವನ್ನು ನಿರ್ಣಯ ಮಾಡ್ಕೊಂಡಿದ್ದೀವಿ. ಮತ್ತೊಮ್ಮೆ ಸಾವರ್ಕರ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಹೇಳ್ತಾ, ಎಲ್ಲ ದೇಶಭಕ್ತರು ಸಾವರ್ಕರ್ ಅವರ ಒಂದು ಪ್ರತಿಪಾಲನೆಯನ್ನು ಪಾಲಿಸಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.